ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳ 3,000 ಹಣ ಪಡೆಯೋದಕ್ಕೆ ಕೂಡಲೇ ಈ ಕೆಲಸವನ್ನ ಮಾಡಬೇಕು. ಖುದ್ದಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಮಾಹಿತಿ. ಇದೀಗ ಬಂದಿರುವಂತ ಒಂದು ಹೊಸ ಅಪ್ಡೇಟ್. ಪ್ರತಿಯೊಬ್ಬ ಮಹಿಳೆಯರು ಅಥವಾ ಗೃಹಲಕ್ಷ್ಮಿಯರು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಜೊತೆಗೆ ಆದಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಅಥವಾ ಮಹಿಳೆಯರಿಗೆ ಈ ಒಂದು ಮಾಹಿತಿಯನ್ನ ಕೂಡಲೇ ಆದಷ್ಟು ಮಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಗೆ ಗೊತ್ತಿರಬಹುದು, ಕಳೆದ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿದ್ದೆ, ಈ ಸಲ ಏನ್ 2024ರ ಒಂದು ಕರ್ನಾಟಕ ಬಜೆಟ್ ನಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಈ ಒಂದು ಗೃಹಲಕ್ಷ್ಮಿಯರಿಗೆ 2,000 ಬದಲು 3,000 ಹಣವನ್ನ ಕೊಡ್ಬೇಕಂತ ಚಿಂತನೆ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ಈ ಒಂದು ಹಣವನ್ನ ಕೂಡ ಬಜೆಟ್ ನಲ್ಲಿ ತೆಗೆದಿಟ್ಟಿದ್ದಾರೆ ಅಂತ ಮಾಹಿತಿಯನ್ನ ತಿಳಿಸಿದ್ದೆ. ಈಗ ಕೊನೆಗೂ ಗುಡ್ ನ್ಯೂಸ್ ಬಂದೇ ಬಿಡ್ತು. ಪ್ರತಿ ತಿಂಗಳ ಗೃಹಲಕ್ಷ್ಮಿಯರಿಗೆ 3,000 ಹಣ ಪಡೆಯೋದಕ್ಕೆ ಕೂಡಲೇ ಇವತ್ತಿನಿಂದನೇ ಈ ಕೆಲಸವನ್ನ ಪ್ರಾರಂಭ ಮಾಡಿದರೆ ನೀವು ಕೂಡ ಮಾಡಲೇಬೇಕು. ಹೌದು ಸ್ನೇಹಿತರೆ, ಇವತ್ತಿನಿಂದನೇ ನಿಮ್ಗೆ ಡೇಟ್ ನೋಡಿರ್ಬೋದು, ಇವತ್ತಿನಿಂದನೇ ಪ್ರಾರಂಭ ಆಗ್ತಾ ಇದೆ. ನೀವು ಕೂಡ ಈ ಕೆಲಸವನ್ನ ಮಾಡಿದ್ರೆ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳ 3,000 ಹಣ ಬರುತ್ತೆ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿಯರು ಏನಿದ್ರು ಪ್ರತಿ ತಿಂಗಳ 2,000 ಹಣ ಪಡಿತಾ ಇದ್ರು. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ 3,000 ಪ್ರತಿ ತಿಂಗಳ ನಿಮ್ಮ ಖಾತೆಗೆ ಬರ್ತಾ ಇದೆ. ಹಾಗಾದ್ರೆ ಆ ಕೆಲಸ ಯಾವುದು, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಇವತ್ತಿನ ಒಂದು ಹೊಸ ಅಪ್ಡೇಟ್ ನಲ್ಲಿ. ವಿಡಿಯೋ ನೋಡೋದರಿಗೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗಬೇಡಿ. ಮತ್ತೆ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗಡೆ ಇರುತ್ತೆ ಅಲ್ಲಿ. ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕು. ಜೊತೆಗೆ ವಿಡಿಯೋ ನೋಡುವಂತವರು ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಬನ್ನಿ ಸ್ನೇಹಿತರೆ, ಗೃಹಲಕ್ಷ್ಮಿಯರು ಅಂದ್ರೆ ಮಹಿಳೆಯರು ಪ್ರತಿ ತಿಂಗಳ 3,000 ಹಣವನ್ನ ಪಡೆಯೋದಕ್ಕೆ ಇವತ್ತಿನಿಂದನೇ ಈ ಕೆಲಸ ಮಾಡೋದು ಪ್ರಾರಂಭ ಆಗಿದೆ. ನೀವು ಕೂಡ ಈ ಕೆಲಸವನ್ನ ಮಾಡಿದ್ರೆ ಪ್ರತಿ ತಿಂಗಳ 3,000 ಹಣ ಬರುತ್ತೆ. ಬನ್ನಿ ಸ್ನೇಹಿತರೆ, ಹೊಸ ಅಪ್ಡೇಟ್ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇದೊಂದು ಲೇಟೆಸ್ಟ್ ನ್ಯೂಸ್. ಇದು ನಿಮಗೆ ಕಳೆದ ಒಂದು ಹಳೆಯ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಗೃಹಲಕ್ಷ್ಮಿಯರಿಗೆ ಇನ್ ಮುಂದೆ ಪ್ರತಿ ತಿಂಗಳ 3,000 ರೂಪಾಯಿ ಹಣವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನ ನಡೆಸಿದೆ. ಅಂದ್ರೆ ಮುಂಬರುವಂತ ಒಂದು ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಭರ್ಜರಿ ಪ್ಲಾನ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು. ಪ್ರತಿ ತಿಂಗಳ ಮಹಿಳೆಯರಿಗೆ 3,000 ಹಣ ಕೊಡ್ಬೇಕಂತ. ಗೃಹಲಕ್ಷ್ಮಿಯರಿಗೆ 2,000 ಹಣ ಕೊಡ್ತಾ ಇತ್ತು. ಇನ್ ಮುಂದೆ 3,000 ಹಣ ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅಂದ್ರೆ ಇದನ್ನ ಯಾವ ರೀತಿ ಕೊಡ್ತಾರೆ ಮತ್ತೆ ಯಾವಾಗ್ಲಿಂದ ಕೊಡ್ತಾರೆ, ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವಾಗ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಈಗ ರಾಜ್ಯ ಸರ್ಕಾರದ ಒಂದು ಬಡ್ಜೆಟ್ ಏನಿದೆ ಆ ಒಂದು ಬಡ್ಜೆಟ್ ಖಾಲಿ ಆಗ್ತಾ ಇದೆ, ಜನರಿಗೆ ಹಣ ಸಿಗಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ಏನ್ ತಿಳಿಸಿದೆ, ನಾವು ಹಣ ಕೊಡೋದಕ್ಕೆ ಸಿದ್ಧವಿದ್ದೀವಿ, ನೀವು ಹಣ ತಗೊಳ್ಳೋದಕ್ಕೆ ರೆಡಿ ಇರಬೇಕು, ನಮ್ಮನ್ನ ಎಲೆಕ್ಷನ್ ನಲ್ಲಿ ಗೆಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾದಂತಹ ಒಂದು ಕೆಲವೊಂದು ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ. ಸೊ ಇಲ್ಲಿ ನಿಮಗೆ ನಾನು ಹೇಳಿದ್ದೆ, ನಿಮಗೆ ಪ್ರತಿ ತಿಂಗಳ 3,000 ಹಣವನ್ನ ಕೊಡೋದಕ್ಕೆ ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಗಳಿಗೆ, ಪ್ರತಿಯೊಂದು ಹಳ್ಳಿಗಳಿಗೆ, ತಾಲೂಕುಗಳಿಗೆ ಸರ್ವೆ ಮಾಡ್ತಾರಂತ ಹೇಳಿದೆ. ಸೊ ಅದು ಏನಿದೆ ಇವತ್ತಿನಿಂದನೇ ಪ್ರಾರಂಭ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಮೊನ್ನೆ ಆಗ್ಬೇಕಾಗಿತ್ತು, ಡಿಲೇ ಆಗಿದೆ. ಇವತ್ತಿನಿಂದ ಪ್ರತಿಯೊಂದು ಹಳ್ಳಿಗಳಲ್ಲಿ ಸರ್ವೆ ನಡೀತಾ ಇದೆ ಅಂತೆ. ನೀವು 3,000 ಹಣವನ್ನ ಪ್ರತಿ ತಿಂಗಳ ಪಡಿಬೇಕಾದ್ರೆ ಈ ಕೆಲಸವನ್ನ ಕೂಡಲೇ ಮಾಡ್ಕೊಳ್ಬೇಕು. ಏನಪ್ಪಾ ಅಂತಂದ್ರೆ, ನಿಮ್ಮ ಒಂದು ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ ಈ ಒಂದು ಸರ್ವೆ ಮಾಡಕ್ ಬರ್ತಾರೆ ಕಾಂಗ್ರೆಸ್ ಒಂದು ಕಮಿಟಿ ಕಡೆಯಿಂದ. ನಿಮಗೆ ಇನ್ನು ಮುಂದೆ ಪ್ರತಿ ತಿಂಗಳ ನಾವು 3,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಕೊಡ್ತಾ ಇದ್ವಿ, ನಿಮಗೆ ಇಷ್ಟನಾ ಇಲ್ಲ ಅಂತ ಕೇಳ್ತಾರೆ. ಸೊ ಅವಾಗ ನೀವ್ ಏನ್ ಅನ್ಬೇಕು, ನೀವು ಅಲ್ಲಿ ಒಂದು ಅಪ್ಲಿಕೇಶನ್ ನ ಬರ್ಕೊಂತಿರ್ತಾರೆ, ನೀವು ಎಷ್ಟು ತಿಂಗಳಿಂದ ಹಣವನ್ನ ಪಡೆದಿದ್ರಾ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನ ಬರ್ಕೊಂತಾರೆ. ಅಂತ ಸಂದರ್ಭದಲ್ಲಿ ನಮ್ಗೆ ನಾವು ಪ್ರತಿ ತಿಂಗಳ 3,000 ರೂಪಾಯಿ ನೀವು ಕೊಟ್ರೆ ನಾವು ತಗೊಳ್ತೀವಿ, ನಮಗೆ ಒಪ್ಪಿಗೆ ಇದೆ ಅನ್ನೋ ಒಂದು ಮಾಹಿತಿಯನ್ನ ನೀವು ಹೇಳ್ಬೇಕು. ಒಂದ್ ವೇಳೆ ನಮ್ಗೆ ಇಷ್ಟ ಇಲ್ಲಪ್ಪ ಅಂತಂದ್ರೆ ಅದು ಸರ್ವೆಯಲ್ಲಿ ಆಡ್ ಆಗುತ್ತೆ, ಇಷ್ಟ ಇದೆ ಅಂತಂದ್ರೆ ಅದು ಕೂಡ ಸರ್ವೆಯಲ್ಲಿ ಆಡ್ ಆಗುತ್ತೆ. ಎಷ್ಟು ಮಂದಿ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ಈ ಒಂದು ಪ್ರತಿ ತಿಂಗಳ 3,000 ರೂಪಾಯಿ ಹಣ ಕೊಡೋದನ್ನ ಪ್ರಾರಂಭ ಮಾಡ್ತಾರಂತೆ. ಸೊ ಅದಕ್ಕಾಗಿ ಸರ್ವೆ ಪ್ರಾರಂಭ ಆಗಿದೆ. ನೀವು ಕೂಡ ನಿಮ್ಮ ಊರುಗಳಲ್ಲಿ, ತಾಲೂಕುಗಳಲ್ಲಿ ಬಂದ್ರೆ ನಿಮ್ಮ ಅಭಿಪ್ರಾಯವನ್ನ ಒಂದು ಅಪ್ಲಿಕೇಶನ್ ತುಂಬಿಕೊಳ್ತಾರೆ, ಅದರಲ್ಲಿ ಹಂಚ್ಕೊಳ್ಬೇಕು. ಈ ರೀತಿಯಾಗಿ ಎಷ್ಟು ಒಂದು ಸರ್ವೆದಲ್ಲಿ ಎಷ್ಟು ಮಂದಿ ಒಪ್ಕೊಂಡಿದ್ದಾರೆ, ಜಾಸ್ತಿ ಮಂದಿ ಒಪ್ಕೊಂಡಿದ್ರೆ ಸೊ ಅದರ ಪ್ರಕಾರ ಈ ಒಂದು ಪ್ರತಿ ತಿಂಗಳ 3,000 ರೂಪಾಯಿ ಹಣವನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರವನ್ನ ತೆಗೆದುಕೊಳ್ಳುತ್ತಂತೆ. ಸೊ ಅದಕ್ಕಾಗಿ ನಿಮ್ಮ ಒಂದು ಊರುಗಳಲ್ಲಿ ಸರ್ವೆ ಬಂದ್ರೆ ನೀವು ನಿಮ್ಮ ಒಪಿನಿಯನ್, ಅನಿಸಿಕೆಗಳನ್ನ ನೀವು ತಿಳಿಸ್ಬೇಕು. ಬೇಕಾ ಬೇಡ 3,000 ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಹಾಗಾದ್ರೆ ಈ ತಪ್ಪದೆ ಈ ಕೆಲಸವನ್ನ ಇವತ್ತಿನಿಂದನೇ ಬರ್ತಾ ಇದ್ದಾರೆ, ಇವತ್ತಿನಿಂದನೇ ನೀವು ಈ ಕೆಲಸವನ್ನ ಮಾಡಿ ಮುಂದಿನ ದಿನಗಳಲ್ಲಿ ಪ್ರತಿ ತಿಂಗಳ 3,000 ರೂಪಾಯಿ ಹಣವನ್ನ ನೀವು ಪಡೆದುಕೊಳ್ಬಹುದು.